ನಮಸ್ಕಾರ. ಇವತ್ತು ನಾನು ಬೇಗ ಎದ್ದು ರೆಡಿಯಾಗಿದ್ದೆ ಬಿಕಾಸ್ ನಮ್ಮದು ಧರ್ಮಸ್ಥಳಕ್ಕೆ ಹೋಗೋ ಪ್ಲ್ಯಾನ್ ಫಿಕ್ಸ್ ಆಗಿತ್ತು. ನಾವಿಬ್ಬರು ಕೆಲವು ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದೇ ಥರ ಕಲರ್ ಬಟ್ಟೆ ಹಾಕಿರ್ತೀವಿ. ಫುಲ್ ಖುಷಿಯಾಗುತ್ತೆ ತುಂಬ. ಕೆಲವು ಸಲ ಎಕ್ಸ್ಪೆಕ್ಟೆಡ್ಲಿ ಆಗ್ತೀವಿ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿದಾಗ ಅದೊಂಥರ ಖುಷಿ. ಆ್ಯಂಡ್ ಆಫ್ಟರ್ ದಟ್ ನಾನು 6:30 ರೆಡಿಯಾಗಿ ಕೂತಿದ್ರೆ ನಮ್ಮನೆ ಇಬ್ಬರು ಚಿಕ್ಕ ಮಕ್ಕಳು 8:30 ಆದರೂ ರೆಡಿಯಾಗಿರಲಿಲ್ಲ. ಫೈನಲಿ ಅವರು ರೆಡಿಯಾದರು. ಸೊ ಹೊರಟ್ವಿ ಮನೆಯಿಂದ. ಅದಾದಮೇಲೆ ಮತ್ತೆ ಆನ್ ದ ವೇ ಪಿಕ್ ಮಾಡಬೇಕಾಗಿತ್ತು. ಹಂಗಾಗಿ ಅವ್ರ ಮನೆಗೆ ಹೋಗಿ ನೋಡಿದ್ರೆ ಅವರು ರೆಡಿಯಾಗಿರಲಿಲ್ಲ. ಅವರಂದರು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳಿ, ಅಷ್ಟರಲ್ಲಿ ನಾನು ರೆಡಿ ಆಗ್ತೀನಿ ಅಂತ. ನಮ್ಮದಿದ್ದ ಪ್ಲ್ಯಾನ್ ಆನ್ ದ ವೇ ಹೋಗ್ತಾ ತಿನ್ನೋಣ ಅಂತ. ಸ್ಟಿಲ್ ಇಲ್ಲೇ ರೆಡಿ ಇತ್ತಲ್ಲ ಅಂತೇಳಿ ತಿಂದ್ವಿ. ಅದಾದಮೇಲೆ ಲಂಚ್ ತನಕ ಎಲ್ಲೂ ಸ್ಟಾಪ್ ಕೊಡಲಿಲ್ಲ. ಕುಣಿಗಲ್ಲಲ್ಲೇನೋ ಲಂಚ್ಗೆ ಅಂತ ನಿಲ್ಸಿದ್ವಿ ಮಧ್ಯಾಹ್ನ. ಅದಾದಮೇಲೆ ಅಲ್ಲಿ ಮುಗಿಸ್ಕೊಂಡು ಸೀದಾ ದೇವಸ್ಥಾನದ ಹತ್ರನೇ ಅಂದ್ಕೊಂಡ್ವಿ. ಬಟ್ ಸ್ಟಿಲ್ ಘಾಟ್ ಸೆಕ್ಷನ್ ಬಂದಿದ ತಕ್ಷಣ ತಾಟ್ನಿಂಗ್ ಏನೋ ಮಾಡ್ತಿದ್ರು, ಅಲ್ಲಿ ಸ್ಟಾಪ್ ಕೊಟ್ಕೊಂಡು ಅದಾದಮೇಲೆ ಇವರು ನೇತ್ರಾವತಿ ನದಿಲಿ ಮನೇಲಿ ಕಟ್ಟಿರೋ ಕಾಯಿನ ಬಿಡಬೇಕು ಅಂದರು. ಅದಕ್ಕೋಸ್ಕರ ಅಲ್ಲಿ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ವಾಪಸ್ ರೂಮ್ ಹತ್ರಕ್ಕೆ ಹೋದರೆ ರೂಮ್ ಹತ್ರ ಎಡವಟ್ಟಾಗ್ಬಿಟ್ಟಿತ್ತು. ಏನಂದರೆ ನಮ್ಮ ರೂಮ್ ಹಿಂದೆಂದೇನೋ ಬುಕ್ ಆಗಿತ್ತು. ಸೊ ನಾವು ಹೋಗಿದ್ದು ನೆಕ್ಸ್ಟ್ ಡೇ. ಅವ್ರು ಆ ಥರ ಕೊಡೋಲ್ಲ ಅಂತ ಹೇಳಿದ್ರು. ಬಟ್ ಸ್ಟಿಲ್ ಇಲ್ಲಿ ತನಕ ಕರ್ಸ್ಕೊಂಡಿರೋ ದೇವ್ರು ಇರದೇ ಇರೋಕ್ಕೆ ಏನಾದ್ರು ವ್ಯವಸ್ಥೆ ಮಾಡದೇ ಇರ್ತಾನ ಅನ್ನಂಗೆ ಯಾರೋ 4 ರೂಮ್ ಬುಕ್ ಮಾಡಿದ್ದವರು ನಮಗೆ 3 ರೂಮ್ ಸಾಕು, 4 ಬೇಡ ಅಂತ ಹೇಳಿದ್ರು ಅಲ್ಲೇ ನಮ್ಮ ಮುಂದೆನೇ. ಸೊ ಆ ರೂಮ್ನ ನಮಗೆ ಕೊಟ್ಟರು. ಹಂಗಾಗಿ ನಾವಿದ್ದಿದ್ದು ಸ್ಟೇ ಇದ್ದಿದ್ದು ಬಂದು ರೂಮ್ ಇದು. ಸೊ ಅಲ್ಲೇ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ, ನಮ್ಮ ಮನೆಯವರು ಪಾಪ ಗಾಡಿ ಓಡಿಸಿ ಫುಲ್ ಕಾಲು ಬೆನ್ನೆಲ್ಲ ನೋವು ಬಂದಿತ್ತು ಅಂತ ರೆಸ್ಟ್ ಮಾಡ್ತಿದ್ರು. ಅದಾದಮೇಲೆ ಹಂಗೆ ಮಾತಾಡ್ತಾ ಕೂತಿದ್ವಿ. ಅದಾದಮೇಲೆ ಒಬ್ಬೊಬ್ಬರು ಹಾಗೆ ಫ್ರೆಶ್ ಅಪ್ ಆಗೋಕ್ಕೆ ಶುರುವಾಯಿತು. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಹೊರಡಬೇಕು. ಆ್ಯಂಡ್ ಆಫ್ಟರ್ ದಟ್ ನಮ್ಗೆ ಆ್ಯಕ್ಚುಲಿ ಧರ್ಮಸ್ಥಳ ಪ್ಲ್ಯಾನೇ ಇರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಡೆಸ್ಟಿನಿ ಅನ್ನೋದು ಎಲ್ಲಿರುತ್ತೋ ಅಲ್ಲಿಗೆ ಹೋಗ್ಬೇಕಲ್ಲ. ಅದಾದಮೇಲೆ ಬಂದು ನೋಡಿದ್ರೆ ಫುಲ್ಲು ರಶ್ ಇತ್ತು. ಹಂಗೂ ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ, ಯಾರೂ ಇರೋಲ್ಲ ಅಂದ್ಕೊಂಡು. ಅಲ್ಲಿ ಕ್ಯೂ ಅಲ್ಲಿ ಯಾರೂ ಇರಲಿಲ್ಲ, ಫುಲ್ ಖಾಲಿ ಖಾಲಿ ಇತ್ತು. ಬೋನಲ್ಲಿ ಹೋಗಿ ನೋಡಿದ್ರೆ ಫುಲ್ ಜನ ಇದ್ದರು, ಕೂಡ ಹಾಕ್ಬಿಟ್ಟಿದ್ರು. ಅರ್ಧ ಗಂಟೆ ಅಲ್ಲಿ ಟೈಮ್ ಹೋಯ್ತು. ಅದಾದಮೇಲೆ ಮತ್ತೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಊಟಕ್ಕೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನೊಂದು ಖುಷಿ ವಿಷಯ ಏನಂದರೆ ನಾನು ಇವತ್ತು ವರ್ಕೌಟ್ ಮಾಡದೇ ಇದ್ರೂ ಅರೌಂಡ್ 15K ಸ್ಟೆಪ್ಸ್ ಕಂಪ್ಲೀಟ್ ಆಗಿತ್ತು. ದೇವಸ್ಥಾನ ರೂಮಿಗೆ ಬಂದು ರೀಚ್ ಆಗಿ ರಾತ್ರಿಗೆ ನನಗಂತೂ ಫುಲ್ ಖುಷಿ ಆಗೋಯ್ತು. ಅಲ್ಲಿಗೆ ಬ್ಯಾಲೆನ್ಸ್ ಆಯ್ತಲ್ಲ ಅಂತ. ಸೊ ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ. ಬಾಯ್.